ಸ್ನೇಹಿತರೆ, 7ನೇ ತರಗತಿ ಪಾಠ 6ರ ಮಿತ್ರರ ಸಮಾಗಮ ಅನ್ನೋ ಒಂದು ಗದ್ಯ ಇದೆ. ಅದಕ್ಕೆ ಇರುವಂಥ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದು ಪ್ರಾಕ್ಟೀಸ್ ಮಾಡೋಣ. ಅದರಲ್ಲಿ ಮೊದಲನೇ ಪ್ರಶ್ನೆ, ಅಕ್ಬರ್ ಮತ್ತು ಬೀರ್ಬಲ್ ಇವರ ನಡುವಿನ ಸಂಬಂಧ ಯಾವ ರೀತಿಯದು ಅಂತ ಇದೆ. ಅದಕ್ಕೆ ಉತ್ತರ ಅಕ್ಬರ್ ಮತ್ತು ಬೀರ್ಬಲ್. ಅಲ್ಲಿ ಪ್ರಶ್ನೆಯಲ್ಲಿರೋದನ್ನು ಹಾಗೆ ಬರೆದ್ರೆ ಆಯಿತು. ಇವರ ನಡುವಿನ ಡಾಕೊಂಬುಡು ವಾಗುಡಿಸುವಿನ ನಡುವಿನ ಸಂಬಂಧ ಸಾಗೆ ಒಂದು ಸೊನ್ನೆ ನಾಲ್ಕು ಅಂದರೆ ಸೊನ್ನೆ ಹಾಕ್ಬಿಟ್ಟು ಅನಂತರ 4ನೇ ಬರಿತೀವಿ. ಸಂಬಂಧ ಡಬಲ್ ಕೋಟ್ಸಲ್ಲಿ ಇದು ಉತ್ತರ ಆಗಿರುತ್ತೆ. ಆ ತಾಗುಡಿಸುಂದೀರ್ಘ ತೀ, ಅದಕ್ಕೆ ಮಾವತ್ತು ಅತಿ ಇರೋದು ಇತ್ ಆಗುತ್ತೆ. ಈ ಕರ ಇದೆಯಲ್ಲ, ಅಂದರೆ ಈ ಸ್ವರ ಇದೆಯಲ್ಲ, ಅದು ಮಾಗೆ ಸೇರುತ್ತೆ. ಆತ್ಮೀಯವಾದದ್ದು ವಾಕಿಲಿವಾದ ಮತ್ತು ಬರೆದು ಕೊಂಬು ಕೊಟ್ಟು ಅದಕ್ಕೆ ದಾವತ್ತಕ್ಷರ ಕೊಡೋಣ. ಆತ್ಮೀಯವಾದದ್ದು ಅಂತ ಆಗುತ್ತೆ. 2ನೇ ಪ್ರಶ್ನೆ, ಅಕ್ಬರ್ ಬೀರ್ಬಲ್ಲನನ್ನು ಏಕೆ ಹುಡುಕಾಡಿದನು ಅಂತ ಇದೆ. ಅದಕ್ಕೆ ಉತ್ತರ ಆಸ್ಥಾನಕ್ಕೆ ಸಾಕಿಲಿ 4ನೇ ಆಸ್ಥಾನ ಕಾಗೆ ಏತ್ವ ಕೊಟ್ಟು ಕಾಗೆ ಒತ್ತಕ್ಷರ ಕೊಡೋಣ. ಆಸ್ಥಾನಕ್ಕೆ ಬಾಕಿಲಿ ದಾಗುಡಿಸು ದಿ ಆದಮೇಲೆ ಮತ್ತೆ ಬರೆದು ದಾಗೆ ದಾವತ್ತು ಕೊಡೋಣ. ಆಸ್ಥಾನಕ್ಕೆ ಬಾರದಿದ್ದ ಬೀರಬಲ್ಲನನ್ನು ಬಾಗುಡಿಸುಂದೀರ್ಘ ಲಾಗೆ ಲಾವತ್ತು ಬಲ್ಲನ ಮತ್ತು ಬರೆದು ಕೊಂಬು ಕೊಟ್ಟು ಒತ್ತಕ್ಷರ ಕೊಡೋಣ. ಬೀರಬಲ್ಲನನ್ನು ನೋಡುವ ಏತ್ವ ಕೊಂಬುಕಿಲಿ ದೀರ್ಘ ಡಾಕೊಂಬುಡು ನೋಡುವ ತವಕದಿಂದ ದಾಗುಡಿಸು ದಿ ಒಂದು ಸೊನ್ನೆ ದಿಂದ ತವಕದಿಂದ ಹುಡುಕಾಡಿಸಿದನು. ಹಾಕೊಂಬು ಡಾಕೊಂಬುಡು ಕಾಕಿಲಿ ಪ್ರಶ್ನೆಯಲ್ಲೇ ಇದೆ, ಅದನ್ನು ಹಾಗೆ ಬರೆಯೋದಷ್ಟೇ. ಹುಡುಕಾಡಿದನು ಅಂತ ಬರೀಬೋದು. 3ನೇ ಪ್ರಶ್ನೆ, ಅರಮನೆಯನ್ನು ಪ್ರವೇಶಿಸಿದ ಸಾಧು ಹೇಗಿದ್ದನು ಅಂತ ಇದೆ. ಅದಕ್ಕೆ ಉತ್ತರ ಅರಮನೆಯನ್ನು ನಾಗೆ ಏತ್ವ ನಾಕೊಂಬು ಅದಕ್ಕೆ ನಾವತ್ತು. ಅರಮನೆಯನ್ನು ಏತ್ವ ದೀರ್ಘವೇ ಶಾಗುಡಿಸು ಶಿ ಮತ್ತು ಸಾಗುಡಿಸು ಸಿ ಪ್ರವೇಶಿಸಿದ ಸಾಕಿಲಿ 4ನೇ ದಾಕೊಂಬು ಸಾಧು ಹೇಗಿದ್ದನು ಅನ್ನೋಂಥ ಪ್ರಶ್ನಾರ್ಥಕ ಪದಕ್ಕೆ ನಾವು ಆನ್ಸರನ್ನು ಬರೀತೀವಿ. ತುಂಬ ತೇಜಸ್ವಿಯಾಗಿದ್ದನು. ತುಂಬ ತಾಗೊಂಡು ಸೊನ್ನೆ ತಾಕೊಂಬುತ್ತು ಅನಂತರ ಸೊನ್ನೆ ಹಾಕಬೇಕು. ಆಗುತ್ತೆ ತುಂಬ ಏತ್ವ ದೀರ್ಘ ಸಾಗುಡಿಸು ಸಿ ಅದಕ್ಕೆ ವಾವತ್ತು. ತೇಜಸ್ವಿ ಗಾಗುಡಿಸು ಗಿ ಅದಕ್ಕೆ ದಾವತ್ತು ನಾಕೊಂಬು ತೇಜಸ್ವಿ ಆಗಿದ್ದನು ಅಂತ ಬರ್ಕೊಳ್ಳೋಣ. ನೆಕ್ಸ್ಟ್, ಅಕ್ಬರನ ಆಸ್ಥಾನದಲ್ಲಿದ್ದ ವಿದ್ವಾಂಸರುಗಳ ಹೆಸರೇನು ಅಂತ ಇದೆ. ಅದಕ್ಕೆ ಉತ್ತರ
ತಾಕಿಲಿ ತಾ ನಾನ ಹೀಗೆ ಬರೆದ್ವಿ ಅಂದರೆ ಇನ್ನಾಗುತ್ತೆ. ತಾನ ಸಾ ಏತ್ವ ದೀರ್ಘ ಸೇ ಮತ್ತು ನಾನ ಹೀಗೆ ಬರೆದ್ವಿ ಅಂದರೆ ಇನ್ನಾಗುತ್ತೆ. ತಾನ್ಸೇನ್ ಕಾಮ ಕೊಡೋಣ. ತಾ ಏತ್ವ ಕೊಂಬಕಿಲಿ ದೀರ್ಘ ತೋ ದ ರ ತೋದರ ಮಲ್ಲ ಮಾ ಲಾಗೆ ಲಾವತ್ತು ತೋದರ ಮಲ್ಲ ಕಾಮ ಆ ಬಾಕೊಂಬು ಬೂ ಇಲ್ ಅಬುಲ್ ಫಜಲ್ ಅಂತ ಅಬುಲ್ ಫಾ ಜ ಲ್ ಅಬುಲ್ ಫಜಲ್ ಮತ್ತು ಮಾ ತಾಕೊಂಬು ತು ಅದಕ್ಕೆ ತಾವತ್ತು ಮತ್ತು ಫೈಜಿ ಫಾ ಬರೆದು ಏತ್ವ ಅದಕ್ಕೆ ಹೀಗೆ ಬರೆದು ಅಂದರೆ ಫಾ ಕೈತ್ವ ಫೈ ಜಾಗುಡಿಸು ಜಿ ಫೈಜಿ. ಆ ಸ್ಥಾನದಲ್ಲಿದ್ದ ವಿದ್ವಾಂಸರು ಆ ಸಾಗೆ ಇಳಿ ಕೊಟ್ಟು ಅದಕ್ಕೆ 4ನೇ ಥ ಆಸ್ಥಾ ನ ದಾ ಬರೆದು ಆಮೇಲೆ ಲಾಗುಡಿಸು ಲೀ ಬರೆದು ಅದಕ್ಕೆ ಲಾವತ್ತು ಆ ಸ್ಥಾನದಲ್ಲಿ ದಾಗೆ ದಾವತ್ತು ಆ ಸ್ಥಾನದಲ್ಲಿದ್ದ ವಿ ದಾಕಿಲಿ ಅದಕ್ಕೆ ವಾವತ್ತು ವಿದ್ವಾ 0 ವಿದ್ವಾಂ ಸ ರಾಕೊಂಬು ರು ವಿದ್ವಾಂಸರು ಅಂತ ಬರೀಬೋದು. ನೆಕ್ಸ್ಟ್ 5ನೇ ಪ್ರಶ್ನೆ, ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ಅಂತ ಇದೆ. ಅದಕ್ಕೆ ಉತ್ತರ ವಿಶ್ವದಲ್ಲಿ ವಾಗುಡಿಸು ವಿ ಶಾಗೆ ವಾವತ್ತು ಶಾ ಇರೋದು ಇಶ್ ಆಗುತ್ತೆ, ಇವು ಬಂದು ಆಕಾರ ಸೇರಿಕೊಳ್ಳುತ್ತೆ. ವಿಶ್ವ ದ ಲಾಗುಡಿಸು ಲಿ ಅದಕ್ಕೆ ಲಾವತ್ತು ವಿಶ್ವದಲ್ಲಿ ಆ ತಾ ಕೊಂಬು ಅದಕ್ಕೆ ಯಾವತ್ತು ಅತ್ಯು ಮತ್ತು ತಾ ಒತ್ತಕ್ಷರ ಅತ್ಯುತ್ತಮವಾದ ವಾ ಸಾಕೊಂಬು ಸು ಅದಕ್ಕೆ ತಾವತ್ತು ವಸ್ತು ಜ್ಞಾನ ಜಾಕಿಲಿ ಅದಕ್ಕೆ ಜ್ಞಾವತ್ತು ಜ್ಞಾನ ಅಂತ ಬರೀಬೋದು. ನೆಕ್ಸ್ಟ್ 6ನೇ ಪ್ರಶ್ನೆ, ಕಳೆದು ಹೋದವುಗಳನ್ನು ಮತ್ತೆ ಪಡೆಯಲು ಸಾಧ್ಯವಾಗದೇ ಇರುವುವು ಯಾವುವು ಅಂತ ಇದೆ. ಅದಕ್ಕೆ ಉತ್ತರ ಜೀವ ಜಾಗುಡಿಸು ದೀರ್ಘ ಜೀವ ಅವಕಾಶ ಆ ವ ಕಾಕಿಲಿ ಕಾ ಶ ಅವಕಾಶ ಸಮಯ ಸ ಮ ಯ ಸಮಯವನ್ನು ಮತ್ತೆ ಮಾ ತಾಗೆ ಏತ್ವ ಕೊಟ್ಟು ಒತ್ತಕ್ಷರ ಕೊಡೋಣ ಮತ್ತೆ ಪಡೆಯಲಾಗದು ಪ ಡಾಗೆ ಏತ್ವ ಪಡೆಯ ಲಾಕಿಲಿ ಲಾ ಗ ದಾಕೊಂಬು ದು ಪಡೆಯಲಾಗದು ಅಂತ ಬರ್ಕೊಳ್ಳೋಣ. ಈಗ ಇದೆಲ್ಲವನ್ನು ಒಂದ್ಸರಿ ಹೇಳ್ಬಿಡೋಣ. ಮೊದಲನೇ ಪ್ರಶ್ನೆ, ಅಕ್ಬರ್ ಮತ್ತು ಬೀರ್ಬಲ್ ಇವರ ನಡುವಿನ ಸಂಬಂಧ ಯಾವ ರೀತಿಯದು ಅಂತ ಇದೆ. ಅದಕ್ಕೆ ಉತ್ತರ ಅಕ್ಬರ್ ಮತ್ತು ಬೀರ್ಬಲ್ ಇವರ ನಡುವಿನ ಸಂಬಂಧ ಆತ್ಮೀಯವಾದದ್ದು ಅಂತ ಬರೀಬೋದು. 2ನೇ ಪ್ರಶ್ನೆ, ಅಕ್ಬರ್ ಬೀರ್ಬಲ್ಲನನ್ನು ಏಕೆ ಹುಡುಕಾಡಿದನು ಅಂತ ಇದೆ. ಅದಕ್ಕೆ ಆಸ್ಥಾನಕ್ಕೆ ಬಾರದಿದ್ದ ಬೀರ್ಬಲ್ಲನನ್ನು ನೋಡುವ ತವಕದಿಂದ ಹುಡುಕಾಡಿದನು ಅಂತ ಬರೀಬೋದು. 3ನೇ ಪ್ರಶ್ನೆ, ಅರಮನೆಯನ್ನು ಪ್ರವೇಶಿಸಿದ ಸಾಧು ಹೇಗಿದ್ದನು ಅಂತ ಇದೆ. ಅದಕ್ಕೆ ಉತ್ತರವಾಗಿ ಅರಮನೆಯನ್ನು ಪ್ರವೇಶಿಸಿದ ಸಾಧು ತುಂಬ ತೇಜಸ್ವಿಯಾಗಿದ್ದನು ಅಂತ ಬರೀಬೋದು. ನೆಕ್ಸ್ಟ್ 4ನೇದು, ಅಕ್ಬರನ ಆಸ್ಥಾನದಲ್ಲಿದ್ದ ವಿದ್ವಾಂಸರುಗಳ ಹೆಸರೇನು ಅಂತ. ಅದಕ್ಕೆ ಉತ್ತರ ತಾನ್ಸೇನ್, ತೋದರಮಲ್ಲ, ಅಬುಲ್ ಫಜಲ್ ಮತ್ತು ಫೈಜಿ ಆಸ್ಥಾನದಲ್ಲಿದ್ದ ವಿದ್ವಾಂಸರು ಅಂತ ಬರೀಬೋದು. ನೆಕ್ಸ್ಟ್
5ನೇ ಪ್ರಶ್ನೆ, ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಯಾವುದು ಅಂತ ಇದೆ. ಅದಕ್ಕೆ ವಿಶ್ವದಲ್ಲಿ ಅತ್ಯುತ್ತಮವಾದ ವಸ್ತು ಜ್ಞಾನ ಅಂತ ಬರಿಬೋದು. 6ನೇ ಪ್ರಶ್ನೆ, ಕಳೆದು ಹೋದವುಗಳನ್ನು ಮತ್ತೆ ಪಡೆಯಲು ಸಾಧ್ಯವಾಗದೇ ಇರುವುವು ಯಾವುವು ಅಂತ ಇದೆ. ಅದಕ್ಕೆ ಜೀವ, ಅವಕಾಶ, ಸಮಯವನ್ನು ಮತ್ತೆ ಪಡೆಯಲಾಗದು ಅಂತ ಬರಿಬೋದು. ಇದೆಲ್ಲವನ್ನು ಒಂದು ಸರಿ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ಕನ್ನಡ ನಿಮಗೆ ಸುಲಭವಾಗಿ ಓದಲು ಬರೆಯಲು ಬರುತ್ತೆ.